ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಜಯ್, ಈ VIP, VVIP ಅದೇನೋ PPಗಳೆಲ್ಲ ಇದಾರಲ್ಲ, ಅವ್ರೆಲ್ಲಾರನ್ನು ಕರೆಸ್ಬಿಡು. ನಾವು ಅಲ್ಲಿಗೆ ಬಂದು ಎಲ್ರಿಗೂ ಒಂದೇ ಸಲ ಶಾಕ್ ಕೊಡ್ತೀವಿ. ಸ್ಪೆಷಲ್ ಆಗಿರೋ ಶಾಕ್ ಅಮ್ಮ. ಹೌದೌದು, ಎಲ್ರು ಒಟ್ಟಿಗೆ ಸೇರ್ಕೊಂಡು ಫಂಕ್ಷನ್ ನಡೆಸಿದ್ರೇನೆ ಅದು ಸ್ಪೆಷಲ್ ಆಗಿರುತ್ತೆ. ನಮಗೂ ಸ್ಪೆಷಲ್ ಆಗಿ ತುಂಬಾ ನ್ಯೂಸ್ ಕಾಯ್ಕೊಂಡಿದೆ. ಒಳ್ಳೇದಾದ್ರೆ ತುಂಬಾ ಸಂತೋಷನಪ್ಪ. ಖಂಡಿತ ಆಗತ್ತೆ, ತುಂಬಾ ಒಳ್ಳೇದಾಗತ್ತೆ. ಅಂದಹಾಗೆ ಆ ಜೀವನಂದ್ ಬರ್ತಾ ಇದ್ದಾನ? ಹಾ, 100% ಬಂದೇ ಬರ್ತಾರೆ. ಬರ್ಲೇ, ಜಮಾಯಿಸ್ಬಿಡೋಣ ಬಿಡುತ್ತಾರೋ? ಸರಿ, ಬರ್ಲಾ? ಒಳ್ಳೇದಪ್ಪ. ಏಶೋ ಅಮ್ಮ, ಏನೇ ಮೈ ಮಾತು ನಿಂತ್ಕೊಂಡ್ಬಿಟ್ಟಿದ್ಯಾ? ತಮಾಷೆ ನೋಡ್ತಾ ಇಲ್ಲಿ ನಿಂತಿರ್ತೀಯಾ ಅಥವಾ ನನ್ನ ಜೊತೆ ಬರ್ತೀಯಾ? ಬಾಯ್ಲೆ. ಅನ್ನಕ್ಕ, ಅದೇನು ಅಂತ ಕೇಳೆ. ಅಜ್ಜಿ, ನಾವು ಫಸ್ಟ್ ಟೈಮ್ ಎಲ್ರ ಮುಂದೆ ಸೋಫಾ ಮೇಲೆ ಕೂತಿದ್ದೀವಿ. ಥ್ಯಾಂಕ್ಸ್ ಅಜ್ಜಿ. ಇದನ್ನೇ ನಿಮ್ ಗೆಲುವಿನ ಮೊದಲನೇ ಹೆಜ್ಜೆ ಅಂದ್ಕೊಳ್ಳಿ. ಅಜ್ಜಿ, ಒಂದು ವಿಷಯ ಮನ್ಸಲ್ಲಿ ಕೊರಿತಾನೇ ಇದೆ. ಅವರು ಜೀವನನ್ ಬರ್ತಾರ ಅಂತ ಕೇಳ್ತಾನೆ ಇದ್ದಾರೆ. ಮೊದ್ಲು ಅಕ್ಕ, ಅದು ಮೊದಲೇ ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆಯಲ್ವಾ, ಅಂಥದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ ಅಂತ ಭಯ ಆಗ್ತಿದೆ ಅಷ್ಟೇ ಅಲ್ವಾ ಅಕ್ಕ? ಅದಕ್ಕೆ ನೀವ್ಯಾಕೆ ಸುಮ್ಮನೆ ಹೆದರ್ಕೋತಾ ಇದ್ದೀರಾ? ನಾವೆಲ್ಲ ಇದ್ದೀವಲ್ಲ. ನಮ್ಮನ್ನು ಮೀರಿ ಅವ್ರೇನಾದರೂ ಮಾಡಿದ್ರೆ ನಾವು ಸುಮ್ಮನೆ ಇದ್ಬಿಡ್ತೀವ? ಒಂದು ವೇಳೆ ಹಂಗೂ ಏನಾದರೂ ತಪ್ಪಾಗಿ ಯೋಚನೆ ಮಾಡಿದ್ರು ಅವನ ಸಾವು ನನ್ನ ಕೈಯಲ್ಲೇ, ಬರೆದಿಟ್ಕೊಡಿ. ಅಜ್ಜಿ, ನೀವೇನು ಹೆದರ್ಕೋಬೇಡಿ, ನಾವೆಲ್ಲ ಇದ್ದೀವಿ. ನನಗೆ ಯಾವ ಭಯನೂ ಇಲ್ಲಪ್ಪ. ಅದು ಅಲ್ಲದೆ ನೀವೆಲ್ಲರೂ ನಂಗೆ ಇಷ್ಟೊಂದು ಸಪೋರ್ಟ್ ಆಗಿರುವಾಗ ನನ್ಗೆ ಯಾವ ಭಯಪ್ಪ? ನಾನು ಆರಾಮಾಗಿ ನೆಮ್ಮದಿಯಿಂದ ಇದ್ದೀನಿ. ಆದ್ರೆ ಒಂದು ವಿಷಯ ಮಾತ್ರ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಷ್ಟ ಇಲ್ಲದೆ ಯಾವ ಲಾಭನೂ ಸಿಕ್ಕೋಲ್ಲ. ನೋ ಪೇನ್ ನೋ ಗೇನ್. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲಮ್ಮ, ಈ ಮನೆಯಲ್ಲಿ ಏನಾದ್ರೂ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆಯಲ್ಲ. ಅಜ್ಜಿ ಮಾತಾಡಿದ್ದನ್ನ ತಲೆಗೆ ಹಾಕೊಂಡು ಯೋಚನೆ ಮಾಡ್ತಿದ್ಯಾ? ಹೌದು. ಅಜ್ಜಿ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಅಮ್ಮ ಮಾಡೋದು. ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಅಜ್ಜಿ ಮನ್ಸು ಏನು ಅಂತ ನೀನು ಗೊತ್ತಿಲ್ವಾ? ಹೌದು ಕಡೆ, ನಿಮ್ಮ ಅಜ್ಜಿ ತುಂಬಾ ಒಳ್ಳೆಯವರು. ಆದ್ರೆ ಮಾಡ್ತಿಂತಾಳ. ಆದ್ರೆ ಅಂದ್ರೆ ಏನ? ಅದೇನೋ ಗಾದೆ ಹೇಳ್ತಾರೆ ನಮ್ ಕಡೆ, ಊಟಕ್ಕೆ ಇಲ್ದ ಉಪ್ಪಿನಕಾಯಿ ಅದೇನಕ್ಕೋ ಅಂತವ. ನಿನ್ನೆ ಇಲ್ಲಿಗೆ ಯಾರು ಬರಕ್ ಹೇಳಿದ್ದು? ಏಯ್, ನಾನೇ ನಿಂತವ ಮಾತಾಡಕ್ ಬಂದಿಲ್ಲ ಕಣಮಿ, ನಮ್ ಬೀಗ್ತವಂತವ ಮಾತಾಡಕ್ ಬಂದಿರೋದು.
ಯಾಕೆಂದ್ರೆ ಒಬ್ಬ ತಾಯಿ ಕಷ್ಟ ಇನ್ನೊಂದ್ ತಾಯಿಗೆ ಕಣ ಅರ್ಥ ಆಗೋದು. ನಿಮ್ಮ ಅಜ್ಜಿನ ಆಟ್ ಒಳ್ಳೆವಳು ಅಂತ ಹೇಳ್ತಾ ಇದ್ಯಲ್ಲಮ್ಮಿ. ಒಳ್ಳೆವಳಾಗಿದ್ರೆ ಆಸ್ತಿನೆಲ್ಲ ತಗೊಂಡೋಗಿ ಯಾವನ ಕಂಡವನ್ಗ ಕೊಡ್ತಾ ಇದ್ರು, ತನ್ನ ಸ್ವಂತದವ್ರಿಗೆ ತಾನೇ ಕೊಡ್ತಾ ಇದ್ದಿದ್ದು. ಅದು ನಮ್ಮ ಅಣ್ಣನ ಮೇಲೆ ಇದ್ದಿದ್ ಕೋಪಕ್ಕೆ. ಆಸ್ತಿನವ್ರು ಏನಾದ್ರೂ ಹಾಳು ಮಾಡ್ತಾರನ್ನೋ ಭಯದಲ್ಲಿ ಮಾಡಿದಷ್ಟೇ. ಯವಿ 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 ಅದೇನ್ ಮಾತಾಡ್ತೀಯವ? ಅಮ್ಮಿಕಂಡ್ ನಿಂತ್ಕೊಳಮ್ಮಿ ಸಾಕ್ ಕಂಡಿವ್ನಿ. ಅದೇನೇ ಕ್ವಾಪ ಇದ್ರು ತನ್ ಸ್ವಂತ ರಕ್ತನ ಅದ್ ಹೆಂಗಮ್ಮೆ ಬಿಟ್ಕೊಡಕ್ ಆಯ್ತದೆ? ಈಗ ನನ್ ಗಂಡನ್ನೇ ತಗ. ನಾನು ನನ್ ಗಂಡಂಗೆ 2ನೇ ಹೆಂಡ್ರು. ಕರಿಕಾಳ ನನ್ನ ಹೊಟ್ಟೆಲ್ ಹುಟ್ಟದವನು. ಆದ್ರೂನುವೆ ನನ್ ಗಂಡ ಕರಿಕಾಳನ ಅಪ್ಪನಾಗೆ ಅವನ್ ಮ್ಯಾಗ ಗೇಟೊಂದ್ ಪ್ರೀತಿ ಮಾಡ್ಕೊಂಡವನೆ. ಅವನ್ ಮದ್ವೆಗೆ ಅಂತ ಕಲ್ಯಾಣ ಮಂಟಪನೇ ಬರ್ಕೊಟ್ಟ. ಹಂಗಿದ್ಮ್ಯಾಕೆ ಸ್ವಂತ ಮೊಮ್ಮಕ್ಳಿಗೆ ಆಸ್ತಿ ಕೊಡ್ದೆ ಯಾವನು ಬೀದಿಲೋಗ ದಾಸಾಯಿ ಕೊಟ್ಟವಳಲ್ಲ ನಿಮ್ಮಜ್ಜಿ. ಎಂತ ಸುಪ್ನ ತೀರ್ಬೇಕಾ ಬಿಳಿದಿರ್ಲೆ. ಅವಳ ತವ ಸ್ಯಾನೆ ಹುಷಾರಾಗಿರ್ಬೇಕು ಕಣ. ಅಮ್ಮ, ಇವ್ರು ಹೇಳಿದಿನೆಲ್ಲ ನೀನ್ ಕೇಳ್ಬೇಡ. ಸುಮ್ನೆ ಮನೇಲಿ ಜಗಳ ತಂದಿಟ್ಟಿ ನಿನ್ ಮನ್ಸನ್ ಹಾಳು ಮಾಡ್ತಿದಾರಷ್ಟೇ. ಐಶು ಸಾಕ್ ಬಾಯ್ ಮುಚ್ಚೆ. ಅವ್ರು ಹೇಳ್ತಾರೋ ಸರಿಯಾಗಿದೆ. ಹಂಗೇಳ ಮತ್ತೆ ನಿಮ್ಮ ಅಜ್ಜಿಗೆ ನಮ್ಮೇಲಿರೋ ಪ್ರೀತಿಗಿಂತ ಊರ ಮೇಲಿರೋ ಪ್ರೀತಿನೇ ಜಾಸ್ತಿ. ಅಯ್ಯೋ ಇರ್ಲಿ ಬಿಡಮ್ಮ, ಅದ್ರಲ್ಲಿ ಏನ್ ಪ್ರಾಬ್ಲಮ್? ಲೇ ಐಶು, ಬೇರೆಯವ್ರಿಗೆ ಒಳ್ಳೇದನ್ನ ಮಾಡಬಾರ್ದು ಅಂತ ಹೇಳುವಷ್ಟು ಕೆಟ್ಟವಳು ನಾನಲ್ಲ ಕಣೆ. ಹಾಗಂತ ನನ್ನ ಮಕ್ಳು ಮೋಸ ಮಾಡಿ ಊರವ್ರಿಗೆಲ್ಲ ಉದ್ಧಾರ ಮಾಡಕ್ ಹೋದ್ರೆ ಅದು ನೋಡ್ಕೊಂಡು ಸಹಿಸ್ಕೊಂಡಿರೋಕ್ ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯವಾದ ತಾಯಿ ಕಣೆ. ನಿಮ್ಮಷ್ಟು ಓದು ಬರಹ ನಾನು ಮಾಡಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ ಕಣೆ, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು. ಅವರಿಗೆ ಯಾರಿಂದನೂ ಯಾವುದೇ ಥರ ತೊಂದರೆನೂ ಆಗಬಾರ್ದು. ಸರಿಯಾಗಿ ಹೇಳ್ದೆ ಕಣವ ಬಿಕ್ತವ. ಈಗ ನನ್ನೇ ತಕಳಿ. ನಾನ್ ಯಾಕೆ ಇಲ್ಲಿ ಬಂದ್ ಕುಂತೀವಿ? ಅಲ್ಲಿ ಆಟೋನ್ ಕೆಲ್ಸ ಇದ್ರುನುವೆ ಪಿರೂತಿ. ನನ್ ಮಗ ಕಾಳನ್ ಮ್ಯಾಕೆ ನನ್ಗಿರೋ ಪಿರೂತಿಗೆ ಮದ್ವೆ ಮಾಡ್ಕೊಟ್ಮೇಲೆ ಗಂಡ ಹೆಂಡ್ರು ಸಂದಾಗ ಬಾಳ್ವೆ ಮಾಡ್ಕೊಂಡಿರ್ಬೇಕು ಅಂತ ಎಲ್ಲ ತಂದೆ ತಾಯಿನೂ ಆಸೆ ಪಡ್ತಾ ಇರ್ತಾನೆ. ಹಂಗೆ ನಾನು ಆಸೆ ಪಟ್ಟೆ. ದೂರ ದೂರ ಇಟ್ಕೊಂಡು ಹಿಂಗ್ ಸಿಡ್ಮಿಡ ಅಂತಿದ್ರೆ ಯಾವ ತಾಯಿ ತಾನೇ ಖುಷಿಯಾಗಿರಕಾಯ್ತದೆ? ನನ್ ಮಗನ್ ಬಾಳ್ವೆ ಹಿಂಗಾಯ್ತಲ್ಲ ಅನ್ನೋ ದುಃಖಕ್ಕೆ ನನ್ ಗಂಟ್ಲಾಗ ಅನ್ನ ನೀರು ಇಳಿತದೆ ಯೋಳೆ. ನನ್ ಮಗ ಸೊಸೆ ಸಂದಾಕಿರ್ಬೇಕು ಅಂತ ನಿನ್ ಸೊಸೆದಿರು ಕ್ಯಾಕ್ರಸ್ ಬಕ್ ಕುಗಿತಾ ಇದ್ರುನುವೆ ಅದನ್ನೆಲ್ಲ ಸೀಟ್ಕೊಂಡು ಇಲ್ಲೇ ಕೂತಿದೀನಿ. ಈಗ್ಲೂನುವೆ ಒಂದೇ ಒಂದ್ ಮಾತ್ ಬಾಳ್ವೆ ಮಾಡ್ತೀನಿ ಅಂತ ಹೇಳಿ ನನ್ ಸೊಸೆನು ಮಗನು ಕರ್ಕೊಂಡು ಹೋಯ್ತಾ ಇರ್ತೀನಿ ಕಣ. ನೋಡ್ದ ಅಮ್ಮ, ಸಿಕ್ಕಿದ್ದೆ ಚಾನ್ಸು ಅಂತ ಅವ್ರ ಕೆಲ್ಸನ್ ಸಾಧಿಸ್ತಿದ್ದಾರೆ. ಇಂಥವ್ರನ್ನೆಲ್ಲ ನಂಬಿ. ಸಾಕ್ ಬಾಯ್ ಮುಚ್ಚೆ. ಅವ್ರು ಹೇಳೋದ್ರಲ್ಲಿ ಏನೇ ತಪ್ಪಿದೆ? ಮಕ್ಕಳಿಗೆ ಮದ್ವೆ ಮಾಡಿಸ್ಬೇಕು, ಅವ್ರು ಸಂತೋಷವಾಗಿರ್ಬೇಕು ಅಂತ ಆಸೆ ಪಡೋದು ತಪ್ಪೇನೆ?